ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ವರ್ಷವಿಡೀ ವೆಯ್ಟ್ ಮಾಡ್ತಾ ಇದ್ದಂತಹ ಸಮಯ ಬಂದಿದೆ. ಯಾಕಂದ್ರೆ ರಸಲ್ ಮೇನಿಯಾ ಕೇವಲ ಇನ್ನ 2 ದಿನ ಮಾತ್ರ ದೂರ ಇದೆ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರಸಲ್ ಮೇನಿಯಾ 41 ನ ನೈಟ್ 1 ನ ಪ್ರಿಡಿಕ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ನೈಟ್ 1 ನಲ್ಲಿ ನಮಗೆ ಯಾವ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ, ಯಾವ ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ತಾರೆ ನನ್ನ ಪ್ರಕಾರ ಅಂತ ಸಂಪೂರ್ಣ ಪ್ರಿಡಿಕ್ಷನ್ ನ ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ವಿಡಿಯೋ ಮಾಡ್ಬೇಕಾದ್ರೇನೆ ನನಗೆ ರಸಲ್ ಮೇನಿಯಾಗೆ ಇನ್ನೂ ಹೈಪು ಜಾಸ್ತಿ ಆಗ್ತಾ ಇದೆ. ಅಂಡ್ ಈ ಒಂದು ವಿಡಿಯೋನ ನೋಡಿ ನಿಮ್ಮಲ್ಲೂ ಕೂಡ ಸ್ವಲ್ಪ ಹೈಪ್ ನ ಜಾಸ್ತಿ ಮಾಡ್ತೀನಿ ಅಂತ ಅನ್ಕೋತೀನಿ. ಸೊ ತಡ ಯಾಕೆ ಮಾಡೋಣ, ಬನ್ನಿ ರಸಲ್ ಮೇನಿಯಾ 41 ಪ್ರಿಡಿಕ್ಷನ್ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ WWE ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ದ ವಾರ್ ರೈಡರ್ಸ್ ವರ್ಸಸ್ ದ ನ್ಯೂ ಡೇ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ತುಂಬಾ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ತುಂಬಾ ವಿಚಾರಗಳೇನಿಲ್ಲ, ಒಂದು ವಿಚಾರ ನೋಡೋದಕ್ಕೆ ಸಿಗಬಹುದು. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ ಬಿಗ್ಗಿ ಅವರ ರಿಟರ್ನ್ ನಮಗೆ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಚಾನ್ಸಸ್ ಕಮ್ಮಿ ಇದೆ, ಆದ್ರೂ ಕೂಡ ರೂಮರ್ಸ್ ಗಳು ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ಬಿಗ್ಗಿ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಪ್ರಿಡಿಕ್ಟ್ ಏನು ಮಾಡ್ತಾ ಇಲ್ಲ. ಇನ್ನ ಈ ಒಂದು ಮ್ಯಾಚ್ ನ ವಿನ್ನರ್ಸ್ ಕಡೆ ಬರೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ವಾರ್ ರೈಡರ್ಸ್ ಅವರು WWE ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಅವರು ಏನು ಮಾಡ್ತಾ ಇಲ್ಲ. ಅಂಡ್ ನ್ಯೂ ಡೇ ಕ್ಯಾರೆಕ್ಟರ್ ಈಗ ತಾನೇ ಚೇಂಜ್ ಆಗಿದೆ. ನ್ಯೂ ಡೇ ಅವರು ಬಿಗ್ಗಿ ಅವರ ಮೇಲೆನೆ ಹೀಲ್ ಟರ್ನ್ ಆಗಿದ್ದಾರೆ. ಸೊ ಈಗ ನ್ಯೂ ಡೇ ಅವರಿಗೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಅಗತ್ಯತೆ ಇದೆ. ಅಂಡ್ ಅದರಿಂದಾನೆ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಾರ್ ರೈಡರ್ಸ್ ಅವ್ರನ್ನ ಸೋಲಿಸಿ ಹೊಸ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗ್ತಾರೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬಿಗ್ಗಿ ಅವರು ಬಂದು ನ್ಯೂ ಡೇ ಅವ್ರನ್ನ ಸೋಲಿಸಬಹುದು, ಅಥವಾ ನ್ಯೂ ಡೇ ಅವ್ರನ್ನ ಇಂಡೈರೆಕ್ಟ್ಲಿ ಬಂದು ಜಾಯಿನ್ ಕೂಡ ಆಗಬಹುದು. ಇದಾದ್ಮೇಲೆ ನಮಗೆ ರೇ ಮಿಸ್ಟೀರಿಯೋ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬೇಜಾರಾಗ್ತಿರೋದೇನಪ್ಪಾ ಅಂದ್ರೆ ನಮ್ಮ ಚಾಡ್ ಗೇಬಲ್ ಅವರಿಗೆ ಈ ಬಾರಿನೂ ಕೂಡ ರಸಲ್ ಮೇನಿಯಾದಲ್ಲಿ ಯಾವುದೇ ರೀತಿಯ ಮ್ಯಾಚ್ ಇಲ್ವಲ್ಲ ಅಂತ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಏನು ಮಾಡೋದಕ್ಕೆ ಆಗೋದಿಲ್ಲ. ಈಗ ತಾನೇ ಡೆಬ್ಯೂ ಮಾಡಿರ್ತಕ್ಕಂತಹ ಎಲ್ ಗ್ರಾಂಡೆ ಅಮೆರಿಕಾನೋ ಅವರಿಗೆ WWE ಅವರು ರಸಲ್ ಮೇನಿಯಾದಲ್ಲಿ ಮ್ಯಾಚ್ ನ ಕೊಟ್ಟಿದ್ದಾರೆ. ಬಟ್ ನಮ್ಮ ಚಾಡ್ ಗೇಬಲ್ ಅವರಿಗೆ ಮ್ಯಾಚ್ ನ ಕೊಟ್ಟಿಲ್ಲ. ಇದು ನಮ್ಮ ಚಾಡ್ ಗೇಬಲ್ ಅವರಿಗೆ ದೊಡ್ಡ ಅವಮಾನ ಅಂತಾನೆ ಹೇಳ್ಬಹುದು. ಅದನ್ನೆಲ್ಲ ಸೈಡ್ ಗಿಟ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ 2 ರೀತಿಯ WWE ಎಂಡಿಂಗ್ ನೋಡೋದಕ್ಕೆ ಸಿಗಬಹುದು. ಅಂದ್ರೆ WWE ಅವರು ಏನಾದ್ರು ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಸ್ಟೋರಿನ ರಸಲ್ ಮೇನಿಯಾದಲ್ಲೇ ಎಂಡ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ವಿನ್ ಆಗಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಮಕವಾಡನ ತೆಗೆದು ಆ ವ್ಯಕ್ತಿ ಯಾರು ಅನ್ನೋದನ್ನ ರಿವೀಲ್ ಮಾಡಬಹುದು. ಅಂಡ್ ಹಿಂಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಎಂಡಿಂಗ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಏನ್ ಈ ಒಂದು ಸಸ್ಪೆನ್ಸ್ ನ WWE ಅವರು ಕ್ರಿಯೇಟ್ ಮಾಡಿದ್ದಾರೆ, ಅದನ್ನೆಲ್ಲದನ್ನು ಕೂಡ ರಸಲ್ ಮೇನಿಯಾ ತನಕ ಅಂತ ಮಾತ್ರ WWE ಅವರು ಹಿಡ್ಕೊಂಡು ಕೂತಿದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಗೆಲ್ಬಹುದು. ಅಥವಾ ರಸಲ್ ಮೇನಿಯಾ ಆದ್ಮೇಲೂ ಕೂಡ ಆ ಒಂದು ಸ್ಟೋರಿ ಲೈನ್, ಆ ಒಂದು ಸಸ್ಪೆನ್ಸ್ ಕಂಟಿನ್ಯೂ ಆಗಬೇಕು ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಗೆಲ್ಬಹುದು. ಸೊ ನಾನು ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಟೈಮ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಸೋತರು ಕೂಡ ಅವರ ಕ್ಯಾರೆಕ್ಟರ್ ಮೇಲೆ ಅಷ್ಟೊಂದೇನು ಪ್ರಭಾವ ಬೀರೋದಿಲ್ಲ. ಬಟ್ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಈಗ ತಾನೇ ಮೇಲ್ಗಡೆ ಬರ್ತಾ ಇದ್ದಾರೆ. ಅವರೇನಾದ್ರೂ ಸೋತ್ರೆ ಅವರ ಈ ಒಂದು ಕ್ಯಾರೆಕ್ಟರ್ ಕೂಡ ಹೊಗೆ ಹಾಕಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ನಯೋಮಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ನ ಬಿಲ್ಡ್ ನ WWE ಅವರು ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಮಾಡಿಲ್ಲ. ಆದ್ರೂ ಕೂಡ ಪರವಾಗಿಲ್ಲ, ಮ್ಯಾಚ್ ಚೆನ್ನಾಗಿರುತ್ತೆ. ನಮ್ಮ ಜೇಡ್ ಕಾರ್ಗಿಲ್ ಅವರ ಪರ್ಫಾರ್ಮೆನ್ಸ್ ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಯೋಮಿ ಅವರು ಗೆಲ್ಲಬೇಕು ಅಂತ ಆಸೆ. ಯಾಕಂದ್ರೆ ನಮ್ಮ ನಯೋಮಿ ಅವರು ಈಗ ತಾನೇ ಹೀಲ್ ಟರ್ನ್ ಆಗಿದ್ದಾರೆ. ಸೊ ಅವರು ಗೆಲ್ದ್ರೆ ಚೆನ್ನಾಗಿರುತ್ತೆ. ಬಟ್ ಆದ್ರೂ ಕೂಡ ನಮ್ಮ ಜೇಡ್ ಕಾರ್ಗಿಲ್ ಅವರ ಮೊದಲ ರಸಲ್ ಮೇನಿಯಾ ಸಿಂಗಲ್ಸ್ ಮ್ಯಾಚ್ ಇದು. ಸೊ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಎಲೆನೈಟ್ ಹಾಗೆ ಜಾಕೋ ಫಾಟೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಾವು ಕ್ಲಿಯರ್ ಆಗಿ ಹೇಳ್ಬಹುದು, ನಮ್ಮ ಜಾಕೋ ಫಾಟೋ ಅವರು ರಸಲ್ ಮೇನಿಯಾದಲ್ಲಿ ತನ್ನ ಮೊದಲ ರಸಲ್ ಮೇನಿಯಾ ಸಿಂಗಲ್ಸ್ ಮ್ಯಾಚ್ ಅಲ್ಲಿ, ಅದು ಕೂಡ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಎಲೆನೈಟ್ ಅವ್ರನ್ನ ಸೋಲಿಸಿ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗ್ತಾರೆ ಅಂತ. ಎಲ್ಲಿವರೆಗೂ ನಮ್ಮ ಸೋಲೋ ಸಿಕೋ ಅವರು ಜಾಕೋ ಫಾಟೋ ಅವರಿಗೆ ಬಂದು ಮೋಸ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಕನ್ಫರ್ಮ್ ಆಗಿ ನಮ್ಮ ಜಾಕೋ ಫಾಟೋ ಅವರು ಗೆಲ್ತಾರೆ, ಚಾಂಪಿಯನ್ ಆಗ್ತಾರೆ ಅಂತ ಅನ್ಕೋಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲೋ ಸಿಕೋ ಅವರ ಇಂಟರ್ಫೈರೆನ್ಸ್ ತುಂಬಾ ಮುಖ್ಯ ಪಾತ್ರನ ವಹಿಸುತ್ತೆ. ಬಟ್ ಆದ್ರೂ ಕೂಡ ನಾನು ನಮ್ಮ ಜಾಕೋ ಫಾಟೋ ಅವರು ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲೆನೈಟ್ ಅವರು ಚಾಂಪಿಯನ್ ಆಗಿ ಅಷ್ಟೊಂದೇನು ವಿಚಾರಗಳನ್ನ ಮಾಡಿಲ್ಲ. ಮೊದಲು ಕೂಡ ನಮ್ಮ ಎಲೆನೈಟ್ ಅವರು ಚಾಂಪಿಯನ್ ಆಗಿದ್ರು. ಬಟ್ ಅವರ ಚಾಂಪಿಯನ್ಶಿಪ್ ರೈನು ಬೋರಿಂಗ್ ಆಗ್ತಾ ಇದೆ ಅಂತ WWE ಅವರು ಆ ಒಂದು ಚಾಂಪಿಯನ್ಶಿಪ್ ನ ನಾಕಮುರಾ ಅವರ ಕೈಗೆ ಕೊಟ್ಟರು. ಬಟ್ ಅದಿನ್ನೂ ಕೂಡ ಬೋರಿಂಗ್ ಆಗ್ತಾ ಇದೆ ಅಂತ ಮತ್ತೊಮ್ಮೆ ಅವರ ಚಾಂಪಿಯನ್ಶಿಪ್ ನ ಎಲೆನೈಟ್ ಅವರಿಗೆ ವಾಪಸ್ ತಂದ್ಕೊಟ್ರು. ಅಂಡ್ ಈಗ ಫೈನಲಿ ಜಾಕೋ ಫಾಟೋ ಅವರ ಕೈಗೆ ಅವರ ಚಾಂಪಿಯನ್ಶಿಪ್ ನ ಕೊಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ಫೈನಲಿ ನಮ್ಮ ಜಾಕೋ ಫಾಟೋ ಅವರು WWE ಅಲ್ಲಿ ಮೊದಲ ಸಿಂಗಲ್ಸ್ ಚಾಂಪಿಯನ್ಶಿಪ್ ನ, ಅದು ಕೂಡ ಗ್ರ್ಯಾಂಡೆಸ್ಟ್ ಸ್ಟೇಜ್ ಆಫ್ ದೆಮ್ ಆಲ್
ರಸ್ಸಲ್ ಮೇನಿಯಾದಲ್ಲಿ ಗೆಲ್ತಾರೆ ಅಂತ ಅನ್ಕೋತೀನಿ. ಅಂಡ್ ಸೋಲೋ ಸಿಕ್ಕವ್ ಅವರು ಇಂಟರಪ್ಟ್ ಮಾಡೋದಿಲ್ಲ ಅಂತಾನೂ ಕೂಡ ನನಗೆ ಎಲ್ಲೋ ಅನಿಸ್ತಾ ಇದೆ. ಯಾಕಂದ್ರೆ ರಸ್ಸಲ್ ಮೇನಿಯಾ ಮುಗ್ದಾದ್ಮೇಲೆ ನಮಗೆ ಜಾಕೋ ಫಾಟೋ ಹಾಗೆ ಸೋಲೋ ಸಿಕ್ಕವ್ ಅವರ ನಡುವೆ ಆ ಒಂದು ಚಾಂಪಿಯನ್ಶಿಪ್ಗೆ ಒಂದು ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ಬಹುದು. ನಮ್ಮ ಸೋಲೋ ಸಿಕ್ಕವ್ ಅವರಿಗೆ ಹರ್ಟ್ ಆಗ್ಬಹುದು. ಯಾವ ರೀತಿ ಜಾಕೋ ಫಾಟೋ ಅವರು ನನಗಿಂತ ಮೊದಲು ಡಬ್ಲ್ಯೂ ಮೈನ್ ರೋಸ್ಟರ್ ಅಲ್ಲಿ ಸಿಂಗಲ್ ಚಾಂಪಿಯನ್ಶಿಪ್ ನ ಗೆದ್ದ ಅಂತ ನಮ್ಮ ಸೋಲೋ ಸಿಕ್ಕವ್ ಅವರು ಆ ಒಂದು ಈಗೋನ ಇಟ್ಕೊಂಡು ಆ ಒಂದು ಜಲಸ್ನ ಪಡ್ಕೊಂಡು ಜಾಕೋ ಫಾಟೋ ಅವರ ಜೊತೆ ಫ್ಯೂಡಿಗೆ ಇಳಿಬಹುದು. ಅಂಡ್ ಇದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಾನು ನಮ್ಮ ಜಾಕೋ ಫಾಟೋ ಅವರು ಎಲೆನೈಟ್ ಅವ್ರನ್ನ ಸೋಲಿಸಿ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗ್ತಾರೆ ರಸ್ಸಲ್ ಮೇನಿಯಾದಲ್ಲಿ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನನಗಂತೂ ಚೂರು ಕೂಡ ಇಂಟ್ರೆಸ್ಟ್ ಇಲ್ಲ ಈ ಒಂದು ಮ್ಯಾಚ್ ನ ಸ್ಟೋರಿ ಲೈನ್ ಬಗ್ಗೆ. ಬಟ್ ಈ ಒಂದು ಮ್ಯಾಚ್ ಮಾತ್ರ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟಿಫನಿ ಸ್ಟಾರ್ಟನ್ ಅವರು ಕೂಡ ಒಳ್ಳೆ ಪರ್ಫಾರ್ಮರ್, ಹಾಗೆ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಕೂಡ ಒಳ್ಳೆ ಪರ್ಫಾರ್ಮರ್. ರಸ್ಸಲ್ ಮೇನಿಯಾ 39 ನಲ್ಲಿ ಶಾರ್ಲೆಟ್ ಫ್ಲೇರ್ ಹಾಗೆ ರಿಯಾ ರಿಪ್ಲಿ ಅವರ ವಿಮೆನ್ಸ್ ಚಾಂಪಿಯನ್ಶಿಪ್ ಮ್ಯಾಚ್ ಯಾವ ರೀತಿ ಇತ್ತು ಅಂತ ನಿಮಗೆ ಗೊತ್ತಿರಬಹುದು. ಅದೇ ಲೆವೆಲ್ ನ ಮ್ಯಾಚ್ ನಮಗೆ ಇದಾಗಿ ನೋಡೋದಕ್ಕೆ ಸಿಗಬಹುದು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದು ಸಿಕ್ಕಾಪಟ್ಟೆ ಕಷ್ಟ. ಮೊದಲನೇದಾಗಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದು ಹೊಸ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಆಗಬಹುದು. ಯಾಕಂದ್ರೆ ಶಾರ್ಲೆಟ್ ಫ್ಲೇರ್ ಅವರು ಡಬ್ಲ್ಯೂ ಅಲ್ಲಿ ಇರೋ ಅಷ್ಟು ದಿನ ಅವ್ರ ಕೈಗೆ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇನ್ನ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಈಗ ತಾನೇ ಮೇಲ್ಗಡೆ ಬರ್ತಾ ಇದ್ದಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಅವರೇನಾದ್ರೂ ಸೋತ್ರೆ ಅವರು ಮತ್ತೊಮ್ಮೆ 0ಯಿಂದ ಪ್ರಾರಂಭ ಮಾಡಬೇಕಾಗುತ್ತೆ ತನ್ನ ಡಬ್ಲ್ಯೂ ಕರಿಯರ್ ನ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಾನು ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಗೆಲ್ತಾರೆ ಅಂತ ಬೋಲ್ಡ್ ಆಗಿ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಕೂಡ ಗೆಲ್ಲಬಹುದು, ಬಟ್ ನನಗೆಲ್ಲೋ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಗೆಲ್ಲೋದು ಈ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಒಳ್ಳೆಯ ನಿರ್ಧಾರ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವರ ಕ್ಯಾರೆಕ್ಟರ್ ಇನ್ನೂ ಕೂಡ ಚೆನ್ನಾಗುತ್ತೆ. ಅವರೇನಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವ್ರನ್ನ ಏನಾದ್ರೂ ಸೋಲ್ಸಿದ್ರೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಶಾರ್ಲೆಟ್ ಫ್ಲೇರ್ ಅವರೇನಾದ್ರೂ ಗೆದ್ರೆ ಅವರಿಗೆ ಕ್ರೌಡ್ ಕಡೆಯಿಂದ ಸಿಕ್ಕಾಪಟ್ಟೆ ಬೂ ನೋಡೋದಕ್ಕೆ ಸಿಗುತ್ತೆ. ಅದರಿಂದನೂ ಕೂಡ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಗಂತರ್ ಹಾಗೆ ಜೇ ಉಸೋ ಅವರ ನಡುವೆ ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ನಮಗೆ ರಸ್ಸಲ್ ಮೇನಿಯಾ 41 ನ ನೈಟ್ 1 ನ ಓಪನಿಂಗ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಪ್ರಿಡಿಕ್ಷನ್ ಸಿಕ್ಕಾಪಟ್ಟೆ ಕಷ್ಟ. ನಿಮ್ಗೆ ಗೊತ್ತಿರಬಹುದು ಪ್ರಾರಂಭದಲ್ಲಿ ನಮ್ಮ ಜೇ ಉಸೋ ಅವರು ರಾಯಲ್ ರಂಬಲ್ ನ ಗೆದ್ದಾಗ ಎಲ್ಲರೂ ಕೂಡ ಅನ್ಕೊಂಡಿದ್ರು ನಮ್ಮ ಜೇ ಉಸೋ ಅವರೇ ರಸ್ಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಡಿಥ್ರೋನ್ ಮಾಡಿ 100% ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೋತಾರೆ ಅಂತ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರ ಕಣ್ಣು ಯಾವಾಗಲೂ ಕೂಡ ಇಂಟರ್ನೆಟ್ ಅಲ್ಲಿ ಇರುತ್ತೆ. ಅಂಡ್ ಇಂಟರ್ನೆಟ್ ಅಲ್ಲಿ ಫ್ಯಾನ್ಸ್ ಗಳು ಏನ್ ಅನ್ಕೋತಾ ಇರ್ತಾರೋ ಅದನ್ನ ನಮ್ಮ ಟ್ರಿಪಲ್ ಎಚ್ ಅವರು ಮಾಡೋದಿಲ್ಲ. ಸೊ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ರಿಸಲ್ಟ್ ಚೇಂಜಸ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಬಟ್ ಆದ್ರೂ ಕೂಡ ನನಗೆ ಎಲ್ಲೋ ಅನ್ನಿಸ್ತಾ ಇದೆ ನಮ್ಮ ಜೇ ಉಸೋ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲಬೇಕು ಅಂತ. ಯಾಕಂದ್ರೆ ಜೇ ಉಸೋ ಅವರ ಮೇಲೆ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ದಾರೆ. ಅಂಡ್ ಇದು ಅವರ ಕಡೆಯ ಇನ್ವೆಸ್ಟ್ಮೆಂಟ್. ಇಲ್ಲೂ ಕೂಡ ನಮ್ಮ ಜೇ ಉಸೋ ಅವ್ರನ್ನೇನಾದ್ರೂ ಅವರು ಗೆಲ್ಲಿಸಲಿಲ್ಲ ಅಂದ್ರೆ ಜೇ ಉಸೋ ಅವ್ರನ್ನ ರಾಯಲ್ ರಂಬಲ್ ಗೆಲ್ಸಿದ್ದಾದ್ರೂ ಯಾಕೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ನಮಗೆಲ್ಲರಿಗೂ ಕೂಡ ಬರುತ್ತೆ. ಅಂಡ್ ಅದರಿಂದ ಜೇ ಉಸೋ ಅವರ ಮೇಲೆ ಈಗಾಗಲೇ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಫೈನಲಿ ಅವರಿಗೆ ಆ ಒಂದು ಇನ್ವೆಸ್ಟ್ಮೆಂಟ್ಗೆ ಆ ಒಂದು ಚಾಂಪಿಯನ್ಶಿಪ್ ನ ಕೊಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ಫೈನಲಿ ನಮ್ಮ ಗಂತರ್ ಅವರ ಚಾಂಪಿಯನ್ಶಿಪ್ ರೈನು ರಸ್ಸಲ್ ಮೇನಿಯಾದಲ್ಲಿ ಎಂಡ್ ಆಗುತ್ತೆ ಅಂತ ಅನ್ಸುತ್ತೆ. ಅಂಡ್ ಫೈನಲಿ ನಮ್ಮ ಜೇ ಉಸೋ ಅವರು ರಸ್ಸಲ್ ಮೇನಿಯಾದಲ್ಲಿ ತನ್ನ ಮೊದಲ ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ತಾರೆ ಅಂತ ಅನ್ಕೋತೀನಿ. ರಸ್ಸಲ್ ಮೇನಿಯಾದಲ್ಲಿ ಅವರು ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಅವರಿಗೆ ತುಂಬಾನೇ ಚಾಲೆಂಜಸ್ ಇದೆ. ಅವರ ಚಾಂಪಿಯನ್ಶಿಪ್ ರೈನು ಹೇಗಿರುತ್ತೆ ಅಂತ ಜನಗಳು ಆಗ ಅವ್ರನ್ನ ರೇಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆಗ ಅದು ಅವರಿಗೆ ತುಂಬಾನೇ ದೊಡ್ಡ ಚಾಲೆಂಜ್ ಆಗುತ್ತೆ. ಏನೇ ಆಗ್ಲಿ ಗೈಸ್, ರಸ್ಸಲ್ ಮೇನಿಯಾ 41 ನಲ್ಲಿ ಡಬ್ಲ್ಯೂ ಅವರು ಒಂದು ಮೂಮೆಂಟ್ ನ ಕೊಡೋದಕ್ಕೆ ಜೇ ಉಸೋ ಅವರಿಗೆ ಫೈನಲಿ ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕೊಡ್ತಾರೆ ಅಂತ ಅನ್ಕೋತೀನಿ. ನಾನಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತೀನಿ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಗಂತರ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡ್ರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಬಿಗ್ಗೆಸ್ಟ್ ಟ್ರಿಪಲ್ ಥ್ರೆಟ್ ಮ್ಯಾಚ್ ಇನ್ ರಸ್ಸಲ್ ಮೇನಿಯಾ ಹಿಸ್ಟ್ರಿ. ರೋಮನ್ ರೈನ್ಸ್, ಸಿಎಂ ಪಂಕ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಇನ್ನ ಈ ಒಂದು ಮ್ಯಾಚ್ ಆಗ್ತಾ ಇರೋದು ಯಾವುದೇ ರೀತಿಯ ಚಾಂಪಿಯನ್ಶಿಪ್ ಗೆ ಅಲ್ಲ, ಬದಲಿಗೆ ಒಬ್ಬ ಬೋಲ್ಡ್ ಓಲ್ಡ್ ಗಾಯ್ಗೋಸ್ಕರ, ಅದೇ ನಮ್ಮ ಪಾಲ್ ಹೇಮನ್ ಅವರಿಗೋಸ್ಕರ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಡಬ್ಲ್ಯೂ ಫ್ಯೂಚರ್ ಆಗಿರ್ತಾರೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಪ್ರಕಾರ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಏನೇನ್ ಆಗ್ಬಹುದು, ನಮ್ಮ ರೋಮನ್ ರೈನ್ಸ್ ಅವರು ಗೆಲ್ಲೋ ಚಾನ್ಸಸ್ ಎಷ್ಟಿದೆ, ನಮ್ಮ ಸಿಎಂ ಪಂಕ್ ಅವರು ಗೆಲ್ಲೋ ಚಾನ್ಸಸ್ ಎಷ್ಟಿದೆ, ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಗೆಲ್ಲೋ ಚಾನ್ಸಸ್ ಎಷ್ಟಿದೆ, ನಮ್ಮ ಪಾಲ್ ಹೇಮನ್ ಅವರು ಯಾರ ಜೊತೆ ಇರಬಹುದು, ರೋಮನ್ ರೈನ್ಸ್ ಅವರ ಜೊತೆ ಇರ್ತಾರ, ಸಿಎಂ ಪಂಕ್ ಅವರ ಜೊತೆ ಇರ್ತಾರ, ಅಥವಾ ಶಾಕ್ ಕೊಟ್ಟು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಜೊತೆ ಇರ್ತಾರ ಅಂತ ಕಂಪ್ಲೀಟ್ ಆಗಿ ನಾನು ಕಳೆದ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಯಾರ್ಯಾರು ಆ ಒಂದು ವಿಡಿಯೋನ ನೋಡಿಲ್ಲ ಖಂಡಿತವಾಗ್ಲೂ ಆ ಒಂದು ವಿಡಿಯೋನ ನೋಡಿ. ಯಾಕಂದ್ರೆ ಅಷ್ಟು ವಿಚಾರಗಳನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಕೂತ್ಕೊಂಡ್ರೆ ಈ ವಿಡಿಯೋ ಇನ್ನೂ ಕೂಡ ಲಾಂಗ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ನನ್ನ ಪ್ರಕಾರ ಮೊದಲು ಯಾರು ಗೆಲ್ತಾರೆ, ಅದಾದ್ಮೇಲೆ ಯಾರು ಗೆಲ್ತಾರೆ, ಅಂಡ್ ಫೈನಲ್ ಆಗಿ ಯಾರ ಚಾನ್ಸ್ ಇದೆ ಅಂತ ಫೈನಲ್ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ನನಗೆಲ್ಲ ಅನಿಸ್ತಾ ಇದೆ ಗಾಯ್ಸ್, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಗೆಲ್ತಾರೆ ಅಂತ. ಅದು ನಮ್ಮ ಪಾಲ್ ಹೇಮನ್ ಅವರ
ಹೆಲ್ಪ್ ತಗೊಂಡಾದ್ರೂ ಗೆಲ್ಬಹುದು ಅಥವಾ ಪಾಲಿಮೆನ್ ಅವರ ಹೆಲ್ಪ್ ತಗೊಳ್ದೆ ಗೆಲ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಗೆದ್ದಾದ್ಮೇಲೆ ಪಾಲಿಮೆನ್ ಅವರು ಸೆತ್ ರೋಲೆನ್ಸ್ ಅವರ ಜೊತೆ ಇದ್ರೂ ಇರಬಹುದು ಅಥವಾ ಇಲ್ದೇನಿದ್ರು ಇರಬಹುದು. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ತನ್ನ ಬುದ್ಧಿನ ಯೂಸ್ ಮಾಡಿ ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ಆ ಕಡೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರು ಪಾಲಿಮೆನ್ ಅವರು ನನಗ್ ಬೇಕು ಅಂತ ಕಿತ್ತಾಡ್ಬೇಕಾದ್ರೇನೆ ಈ ಕಡೆ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ವಿನ್ ನ ಸ್ಟೀಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೋತೀನಿ. ಯಾವ ರೀತಿ ಹೈಸ್ಟ್ ಆಫ್ ಸೆಂಚುರಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತೋ ಅದೇ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ವಿಕ್ಟರಿನ ಹೈಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಮೊದಲ ಪ್ರಿಡಿಕ್ಷನ್ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರಿಗೆ ಇರುತ್ತೆ ಅಂಡ್ ನನ್ನ ಎರಡನೇ ಪ್ರಿಡಿಕ್ಷನ್ ನಮ್ಮ ರೋಮನ್ ರೈನ್ಸ್ ಅವರಿಗೆ ಇರುತ್ತೆ ಅಂಡ್ ನನ್ನ ಮೂರನೇ ಪ್ರಿಡಿಕ್ಷನ್ ಸಿಎಂ ಪಂಕ್ ಅವರಿಗೆ ಇರುತ್ತೆ. ಡಬ್ಲ್ಯೂ ಅವರು ಏನಾದ್ರೂ ಈ ಒಂದು ಮ್ಯಾಚ್ ನ ನಾರ್ಮಲ್ ಆಗಿ ಬುಕ್ ಮಾಡಬೇಕು ಅಂದ್ರೆ ಏನಿಲ್ಲ ಗೈಸ್, ನಮ್ಮ ಪಾಲಿಮೆನ್ ಅವರು ಸಿಎಂ ಪಂಕ್ ಅವರಿಗೆ ಹೆಲ್ಪ್ ಮಾಡ್ತಾರೆ ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗ್ತಾರೆ. ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ನ ತಗೊಂಡ್ ಬರಬೇಕು ಅಂದ್ರೆ ನಮ್ಮ ಪಾಲಿಮೆನ್ ಅವರು ಸಿಎಂ ಪಂಕ್ ಅವರಿಗೆ ಹೆಲ್ಪ್ ಮಾಡುವಂಗೆ ಹೋಗಿ ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ತಾರೆ ಅಂಡ್ ರೋಮನ್ ರೈನ್ಸ್ ಅವರಿಗೆ ಲಾಯಲ್ ಆಗಿ ಉಳಿತಾರೆ ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ವಿನ್ ಆಗ್ತಾರೆ. ಡಬ್ಲ್ಯೂ ಅವರು ಏನಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಟ್ವಿಸ್ಟ್ ನ ಕೊಡಬೇಕು ಅಂತ ಹೋದ್ರೆ ನಮ್ಮ ಪಾಲಿಮೆನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರಿಗೆ ಹೆಲ್ಪ್ ಮಾಡೋಂಗೆ ಹೋಗಿ ಸಿಎಂ ಪಂಕ್ ಅವರಿಗೆ ಹೆಲ್ಪ್ ಮಾಡ್ದಲೆ ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡೋಂಗೆ ಹೋಗಿ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಹೆಲ್ಪ್ ಮಾಡ್ದಲೆ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರಿಗೆ ಹೆಲ್ಪ್ ಮಾಡಬಹುದು ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಒಂದು ಎಕ್ಸ್ಟ್ರಾ ಆರ್ಡಿನರಿ ಟ್ವಿಸ್ಟ್ ನ ತಗೊಂಡು ಬರಬಹುದು. ಆ ಟ್ವಿಸ್ಟ್ ಗಳ ಬಗ್ಗೆ ಎಲ್ಲ ನಾನು ಮಾತಾಡಿದ್ದೇನೆ. ಏನೇ ಆಗಲಿ ನನ್ನ ಪ್ರಿಡಿಕ್ಷನ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರಿಗೆ ಇದೆ ಅಂಡ್ ಇಷ್ಟು ನನ್ನ ರಸ್ಸಲ್ ಮೇನಿಯಾ 41 ನ ನೈಟ್ 1 ನ ಪ್ರಿಡಿಕ್ಷನ್. ನೈಟ್ 2 ನ ಪ್ರಿಡಿಕ್ಷನ್ ನಾಳೆ ನಿಮಗೆ ನನ್ನ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ತುಂಬಾ ಮ್ಯಾಚ್ ಗಳಾಗಿರೋದ್ರಿಂದ ನೈಟ್ 1 ನ ನಾನು ಡಿವೈಡ್ ಮಾಡಿದ್ದೀನಿ, ಅದೇ ರೀತಿ ನೈಟ್ 2 ಕೂಡ ನಾನು ಡಿವೈಡ್ ಮಾಡಿದ್ದೀನಿ. ಏನೇ ಆಗಲಿ ನಿಮ್ಮ ರಸ್ಸಲ್ ಮೇನಿಯಾ 41 ನ ನೈಟ್ 1 ಪ್ರಿಡಿಕ್ಷನ್ ನ ತಿಳಿಸಿ ಅಂತ ಹೇಳ್ತಾ see you guys in my next video.